ಟಾಕ್ಸಿಕ್ ಅಪ್ಡೇಟ್. ಹಲೋ ಎಲ್ರಿಗೂ ನಮಸ್ಕಾರ. ಯಾವತ್ತಾದ್ರೂ ನೀವು ಬಟರ್ಫ್ಲೈ ಎಫೆಕ್ಟ್ ಅಂದ್ರೆ ಏನು ಅಂತ ಕೇಳಿದೀರಾ? ಕೇಳಿಲ್ಲ ಅಂದ್ರೆ ಇವತ್ತು ಹೇಳ್ತೀನಿ ಕೇಳಿ. ಎಲ್ಲೋ ಒಂದ್ ಕಡೆ ಚಿಟ್ಟೆ ಅದ್ರ ರೆಕ್ಕೆ ಅಲ್ಲಾಡಿಸಿದಾಗ ಕ್ರಿಯೇಟ್ ಮಾಡೋ ಒಂದು ಏರ್ ಡಿಸ್ಟರ್ಬೆನ್ಸ್ ಇಂದ ಇನ್ನೆಲ್ಲೋ ಒಂದ್ ಕಡೆ ಒಂದು ಸುಂಟ್ರ ಗಾಳಿ ಬರುತ್ತಂತೆ. ಅದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಫಾರ್ ಎಕ್ಸಾಂಪಲ್, ನೀವು ಅಪರಿಚಿತರು ಯಾರೋ ಒಬ್ಬರನ್ನ ಮೀಟ್ ಮಾಡಿರ್ತೀರಾ. ಅವ್ರು ನಿಮಗೆ ಫ್ರೆಂಡ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಆತರ ಆ ಒಂದು ಮೂಮೆಂಟ್ ಆಗಿರುತ್ತೆ ನಿಮ್ ಲೈಫಲ್ಲಿ. ಅಕಸ್ಮಾತ್ ಅವತ್ತಿನ ದಿವಸ ನೀವು ಆ ಜಾಗಕ್ಕೆ ಹೋಗಿರಲಿಲ್ಲ ಅಂದ್ರೆ ಅವ್ರನ್ನ ಮೀಟೇ ಮಾಡಿರಲ್ಲ, ನಿಮ್ ಎಂಟೈರ್ ಲೈಫೇ ಬೇರೆ ತರ ಇರುತ್ತೆ. ಅದನ್ನ ನಾನು ತುಂಬಾ ಚೆನ್ನಾಗಿ ನಂಬ್ತೀನಿ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಹಿಂಗೆ ರ್ಯಾಂಡಮ್ ಆಗಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ಬೇಕಾದ್ರೆ ಒಬ್ರು ಅಪ್ಕಮಿಂಗ್ ಆಕ್ಟ್ರೆಸ್ ಒಬ್ರು ಸಿಕ್ಕಿದ್ರು ನನಗೆ. ಆ ರೀಲ್ ನಾನು ಹಾಕಿದ್ದೆ ಸಹ, ನೀವು ಸಹ ನೋಡಿರ್ಬೋದು. ಅವ್ರೇನ್ ಹೇಳಿದ್ರು, ಇಫ್ ಯು ವಾಂಟ್ ನಮ್ ಟ್ರೈಲರ್ ಲಾಂಚ್ಗೆ ನೀವು ಬರ್ಬೋದು ನನ್ನ ಜೊತೆ ಅಂತ ಹೇಳಿದ್ರು. ಐಡಿಯಲಿ ಬ್ಯಾಕ್ ಸ್ಟೇಜ್ಗೆ ಎಲ್ರಿಗೂ ಎಂಟ್ರಿ ಇರಲ್ಲ. ಸರಿ, ಹೋಗಿ ನೋಡೋಣ ಅಂತ ಅನ್ಕೊಂಡೆ. ಸೊ ಇವತ್ತಿನ ದಿವಸ ಅವರ ಟ್ರೈಲರ್ ಲಾಂಚ್ ಮಾಡಕ್ಕೆ ಯಶ್ ಅವ್ರು ಬರ್ತಾ ಇದ್ದಾರೆ. ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಮೇಕ್ ಅ ಕ್ವಿಕ್ ಬ್ಲಾಗ್ ಅಂತ ಅನ್ಕೊಂಡೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಆಕ್ಟ್ರೆಸ್ ಏನಿದ್ದಾರೆ ಅಂಜಲಿ ಅಂತ, ಅವ್ರು ಈಗ ಟೆಕ್ಸ್ಟ್ ಮಾಡಿದ್ರು. ತುಂಬಾ ಜನ ಜಾಸ್ತಿ ಇದ್ದಾರೆ. ನಮ್ಮ ಫೋನು ನನ್ನ ಹತ್ರ ಇರಲ್ಲ, ನನ್ನ ಟೀಮ್ ಹತ್ರ ಇರುತ್ತೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಮಾಲ್ಗೆ ಎಂಟರ್ ಆಗ್ತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಎಲ್ಲಿಂದ ಬ್ಯಾಕ್ ಎಂಟ್ರಿ ಹೋಗೋದು ಗೊತ್ತಿಲ್ಲ. ಲೆಟ್ಸ್ ಸಿ, ಲೆಟ್ಸ್ ಕಾಲ್ ದಟ್ ಕಾಂಟ್ಯಾಕ್ಟ್ ಅಂಡ್ ವಿ ಫಿಗರ್ ಇಟ್ ಔಟ್. ಎಲ್ಲ ಜನ ನಿಂತಿದ್ದಾರೆ. ನಮ್ಮ ಜನ ಸುಮ್ಮನೆ ಕಿರ್ಚಾಡ್ತವ್ರೆ. ಅದರಿಂದ ನಿಜ ಬರ್ತಾವ್ರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ನೋಡುವ. ಐ ಡೋಂಟ್ ಥಿಂಕ್ ಈಗ ಅವರು 6:15 ಅಂದರೆ 6:15 ಬರಲ್ಲ ನನಗೆ ಗೊತ್ತಿರಂಗೆ. ಮೋಸ್ಟ್ ಪ್ರಾಬ್ಲಿ ಇನ್ನೂ 1 hour ಆದರೂ ಆಗ್ಬೇಕನ್ಸತ್ತೆ. ಲೆಟ್ಸ್ ಸಿ. ನಾವೆಲ್ಲ ಸಿಕ್ಕಾಪಟ್ಟೆ ಸಂಭ್ರಮಿಸಿದಂತ ಒಂದು ಸಿನಿಮಾ ಅಂದ್ರೆ ನಮ್ಮ ಇವತ್ತು ನಮ್ಮ ಕಾರ್ಯಕ್ರಮದ ನಿಜವಾದ ಕಳೆ ನಮ್ಮ ಹೆಮ್ಮೆಯ ನಾಯಕ ನಟ ರಾಕಿಂಗ್ ಸ್ಟಾರ್ ಯಶ್ ಸರ್ ಬೆಂಗಳೂರು ಬರ್ಲಿ ಸೌಂಡ್. ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಯಾಂಡಲ್ವುಡ್ ನ ಸಂತೋಷ್ ಅವರು ಹೇಳ್ತಾ ಇದ್ದಾರೆ, ಇದ್ರ ಜೊತೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ. ಹಾಡು ಕೊಟ್ಟವ್ರು ಯಾರು? ಲೋಕಕ್ಕೆ ತೋರಿಸುತ್ತಾ ಬೆಳವಣಿಗೆ ಎಂಬುದಕ್ಕೆ ನಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ವಿ ಹರಿಕೃಷ್ಣ ಸರ್ಗೆ ಪ್ಲೀಸ್. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಮುಂಬೈವರೆಗೂ ರೀಚ್ ಆಗಿರುವಂತಹ ಒಂದು ಧ್ವನಿ ಅಂತ ಅಂದ್ರೆ ಅದು ಸಂಜಿತ್ ಹೆಗ್ಡೆ ಸರ್. ಸಂಜಿತ್ ಹೆಗ್ಡೆ
ಸ್ವಲ್ಪ ಇವತ್ತು ನಾಡಿನ ಹೆಮ್ಮೆಯಾಗಿದ್ದಂತಹ ನಮ್ಮೆಲ್ಲರ ಹೆಮ್ಮೆ, ದೇಶದ ಹೆಮ್ಮೆಯಾಗಿ ಈಗ ವೇದಿಕೆ ಮೇಲೆ ಕರ್ಕೊಂಡು ಬರ್ತಿದ್ದಾರೆ. ಲಕ್ಷಾಂತರ ಜನರ ಸ್ಫೂರ್ತಿ, ನಮ್ಮ ದೇಶದ ಹೆಮ್ಮೆ, ಕನ್ನಡದ ಹೆಮ್ಮೆ, ಒನ್ ಅಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ರಾಕಿ ಬಾಯ್ ಯಶ್ ಸರ್. ಮನದ ಕಡಲು ಜನರ ಕಡಲಾಗೋದಕ್ಕೆ ಮುಖ್ಯ ಕಾರಣ ನಮ್ಮ ಚಿತ್ರದ ನಿರ್ದೇಶಕರಾದಂತ ಯೋಗರಾಜ್ ಭಟ್ ಸರ್. ಬರಲಿ ಚಪ್ಪಾಳೆ ನಮ್ಮ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ ಸರ್ಗೆ ಪ್ಲೀಸ್. ಹಾಗೆಯೇ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿ ಕೃಷ್ಣ ಸರ್, ನಮ್ಮ ಚಿತ್ರದ ನಿರ್ಮಾಪಕರಾದಂತಹ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ಅವರು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳಲ್ಲ, ಒಬ್ಬ ಸಣ್ಣ ಕೆಲಸಗಾರರು. ಮೊದಲ ಮಾತು ನಿಮ್ಮ ಎಲ್ಲ ಅಣ್ಣಮ್ಮಗೋಸ್ಕರ ಸರ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನನಗೆ. ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಆಗ್ಲೇ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ವ್ಯಕ್ತಿತ್ವ ಇ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳಬೇಕು. ನಾನು ಮೊದಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಇರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕತೆ ಕೇಳ್ತಾ ಇದ್ದೆ. ಕತೆ ಸರ್ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವ್ದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ, ಒಂದೆರಡು ನಿಮಿಷ ಇದೆ. ಯಾವ್ದೋ ಒಂದು ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ನೀವು ಕೂಗ್ತಾ ಇರ, ನಾನು ಹಿಂಗ್ಲೂ ಮಾತಾಡಿ, ಒಂದೆರಡು ನಿಮಿಷ ಇದೆ. ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗಕ್ಕಾಗಿರ್ಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ ನಂಬರ್, ಎಲ್ಲಿಂದ ಹುಡುಕದ್ ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು. ರೂಮ್ ಒಳಗೆ ಹಿಂಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೋದ್ರೆ ಹಂಗಂದ್ರು. ನನಗೆ ಸ್ವಲ್ಪ ಗೊತ್ತಾಯ್ತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನ್ ಸಮಾಚಾರ, ಹಿಂಗ್ ಬರಕ್ ಕೇಳೋದು ಅಂತ ಅಂದ್ರು. ಫೋಟೋ ಇದೆಯಾ ನಿಮ್ದು ಅಂದ್ರು. ಇಲ್ಲ ಫೋಟೋ ಇಲ್ಲ ಅಂದೆ.
ಏನ್ರಿ ಆಕ್ಟರ್ ಆಗಬೇಕು ಅಂತಿದ್ರೆ ಫೋಟೋ ತೆಗ್ಸಲ್ವಾ ಅಂದ್ರು. ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅದಾದ್ಮೇಲೆ ಕತೆ ಕೇಳಿದೀನಿ, ಕತೆ ಹೇಳಲಿಲ್ಲ, ಅವತ್ತು ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗ್ಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೀಯ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ. ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ತರ ಬಂದು ಮಾತಾಡಿ ಅಂತ, ಶಶಾಂಕ್ ಅವ್ರ ಕಡೆಯಿಂದ. ಅಂಡ್ ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದು ಅಂತ ನನ್ನ ಫ್ರೆಂಡ್ ಇದ್ದಾರೆ. ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ, ಏನ್ ಗೋವಿಂದು ಈ ತರ ನಿಜಾನ ಅಂತ. ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು, ಏನಮ್ಮ ಈ ತರ ಹೇಳ್ತಾ ಇದ್ದಾರೆ, ಪಿಕ್ಚರ್ ಮುಗಿದೋಯ್ತು ಅಂತ ನೀನ್ ಹೇಳ್ತೀನಿ, ಇವರೇನೋ ಕರಿತಾ ಇದ್ದಾರೆ ಅಂತ. ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿದ್ದವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು. ಇವ್ರಿಗೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು. ಹಿಂಗೆ ನನ್ನ ಒಳಗೆ ಕರ್ಕೊಂಡು ಹೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು, ಏನೋ ಫೈಲ್ ತಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್, ಒಳ್ಳೆ ಹುಡುಗ ಅಂದ್ರು. ಅವರು ಮುಂಗಾರು ಮನೆ ತೆಗೆದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ, ಬಟ್ ಅದನ್ನ ಗುರುತಿಸಿ ಹೇಳಿದ್ರು ಗಂಗಣ್ಣ. ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ. ದಯವಿಟ್ಟು ಎಲ್ಲರೂ ಮನದ ಕಡಲು, ಸುಮುಖ್ ಅವರಾಗ್ಬೋದು, ರಾಶಿಕಾ ಅವರಾಗ್ಬೋದು, ಅಂಜಲಿ ಅವರಾಗ್ಬೋದು, ಇವ್ರ 3 ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ. ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತು ನಿಲ್ಲೋಕೆ ಸಾಧ್ಯ. ಇವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿದ್ರಪ್ಪ, ಕೆಲಸ ಮಾಡ್ತಾ ಇದ್ದೀನಿ, ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಗೈಸ್, ಫೈನಲಿ ಶೂಟ್ ಮುಗೀತು. ಈಗ ಮಾಲಿಂದ ಹೊರಡ್ತಾ ಇದ್ದೀನಿ. ಅಫ್ಕೋರ್ಸ್ ಇದು 1-on-1 ಶೂಟ್ ತರ ಇರಲ್ಲ, ಅವ್ರು ನಮಗೆ ಅಷ್ಟು ಟೈಮ್ ಕೊಡಕ್ ಆಗೋದಿಲ್ಲ. ಬಟ್ ನಾನು ನಂಬಿಕೆ ಇಡೋದು ಏನಂತ ಹೇಳಿದ್ರೆ, ನಮಗೆ ಇಷ್ಟ ಇರೋದನ್ನ ಇಷ್ಟಪಟ್ಟು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ರೆ ಡೆಸ್ಟಿನೇಷನ್ ವಿಧಿ ನಮ್ಮನ್ನ ಒಂದಲ್ಲ ಒಂದು ದಿವಸ ನಾವು ಎಲ್ಲಿಗೆ ಅನ್ಕೊಂತೀವೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಹಸಲ್ ಮಾಡೋಣ. ಒಂದು ದೊಡ್ಡ ಪರದೆ ಮೇಲೆ ನೋಡ್ತಾ ಇರೋದ್ರಿಂದ ನಮ್ಮ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋ ರೇಂಜ್ಗೆ ಹೋಗಿದೀವಿ ಅಂದ್ರೆ ಒಂದ್ ದಿವಸ ಖಂಡಿತ ಯಶ್ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಆಸೆಗಳು ಇರ್ಲಿ ಲೈಫಲ್ಲಿ, ಏಮ್ ಬಿಗ್ ಮಾಡೋಣ. ಅಂಡ್ ಅಷ್ಟೊಳಗೆ ಇಷ್ಟಪಡ್ತೀನಿ. ಇಟ್ ವಾಸ್ ಅ ವಂಡರ್ಫುಲ್ ಶೂಟ್, ಗುಡ್ ಪಿಕ್ಚರ್ ಸಿಕ್ತು. ಸೊ ಅಗೇನ್ ವಿಧಿಯ ಕೈವಾಡ. ನಾವು ಈ ನಮ್ಗೆ ಏನ್ ಬೇಕಾದನ್ನ ಮಾಡ್ತಿರ್ಬೇಕಾರೆ ಅಚಾನಕ್ ಆಗಿ ಒಬ್ರು ಸಿಕ್ಕಿ, ಟರ್ನ್ಸ್ ಔಟ್ ಅವರೊಬ್ರು ಹೀರೋಯಿನ್, ಅದರಿಂದ ನಮಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್. ಸ್ವಲ್ಪ ಜನ ಇಲ್ಲ ನನಗೆ ಅವ್ರು 1-on-1 ಬಂದು ಮಾತಾಡ್ದಾಗೆ ನಾನು ಮಾತಾಡೋದು ಅನ್ನೋ ತರ ಇರ್ತಾರೆ. ಬಟ್ ನನಗೆ ಹಂಗೇನಿಲ್ಲ. ಇಫ್ ಐ ಹ್ಯಾವ್ ಗಾಟ್ ಅ ಚಾನ್ಸ್ ಟು ಕ್ಲಿಕ್ ಸಮನ್ ಆಸ್ ಸಕ್ಸಸ್ಫುಲ್ ಆಸ್ ಯಶ್, of course I'm happy to click. And this was my first vlog what I have shot. ಇಷ್ಟ ಆಗಿದೆ ಅನ್ಕೊಂತೀನಿ. ಇನ್ನ ಇಂಥ ವ್ಲಾಗ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೋಡೋಣ. ಈ ವಿಡಿಯೋ ಎಷ್ಟು ಹೋಗುತ್ತೆ ರೀಚ್ ಅಂತ. ನಾನು ಲಾಂಗ್ ಫಾರ್ಮ್ಯಾಟ್ ವ್ಲಾಗ್ಸ್ ತುಂಬ ಮಾಡಿಲ್ಲ. ಎನಿವೇಸ್, ರಾತ್ರಿ 9 ಗಂಟೆ ಆಗಿದೆ. ಈಗ ನಾನು ಸದ್ಯಕ್ಕೆ ಹೋಗ್ತಾ ಇರೋದು ಚರ್ಚ್ ಸ್ಟ್ರೀಟ್. ಓಕೆ, ಚರ್ಚ್ ಸ್ಟ್ರೀಟಿಗೆ ಮ್ಯಾಪ್ ಹಾಕಿದ್ದೀನಿ. ಈಗ ಅಲ್ಲಿ ಹೋಗ್ತೀನಿ. ಇನ್ನ ಸ್ವಲ್ಪ ಶೂಟ್ ಮಾಡೋಣ ಅಂತ ಅನ್ನಿಸ್ತಿದೆ. ಸೊ ಲೆಟ್ಸ್ ಗೋ ಟು ಚರ್ಚ್ ಸ್ಟ್ರೀಟ್. ಬಾಯ್.